ಬೆನ್ನೆಲುಬು ರೈತರ ಬಗ್ಗೆ ಹಾಗೆ ಹೀಗೆ ಹೇಗೆ ಅಂತೆಲ್ಲ ಹೊಗಳ್ತಾರೆ ಯಾರು ಸಚಿವರು ರಾಜಕಾರಣಿಗಳು. ಆದ್ರೆ ರೈತರ ಮೇಲೂ ಕೂಡ ಸಚಿವರಿಂದ ದ್ವೇಷ ರಾಜಕೀಯ ಇದು ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಲಿನ ಡೈರಿ ಸೂಪರ್ ಸೀಡ್ ಮಾಡಿಸಿದ್ರ ಸಚಿವರು. ಚಲುವರಾಯಸ್ವಾಮಿ ವಿರುದ್ಧ ಹಾಲು ಉತ್ಪಾದಕರ ಆರೋಪ. ಸಚಿವರ ಸೂಚನೆಯಂತೆ ಸೂಪರ್ ಸೀಡ್ ಆರೋಪ ಕೇಳಿ ಬರ್ತಾ ಇದೆ. ಈ ಹಾಲಿನ ಡೈರಿಯ ಬಾಗಿಲಿಗ ಬಂದ್ ಮಾಡಿ ರಸ್ತೆಯಲ್ಲಿ ಹಾಲನ್ನ ಚೆಲ್ಲಿ ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗಮಂಗಲ ತಾಲೂಕು ಕಾಂಡನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ನೋಡಿ. ಆಗಿದ್ರೆ ಸೂಪರ್ ಸೀಡ್ ಮಾಡಲಿಕ್ಕೆ ಸಹಕಾರಿ ಇಲಾಖೆಗೆ ಅವಕಾಶ ಮಾಡ್ಕೊಳ್ಳಿ. ಆದ್ರೆ ಹಾಲ್ನ ತಗಳ್ದಂಗೆ ನಿರ್ದೇಶನ ಕೊಡಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಈಗ ಏನು ಉದ್ದೇಶ ಏನು ನಮ್ಮ ರೈತರು ಹೇಳ್ತಾ ಇರೋದು, ಸಂಘ ಉದ್ಘಾಟನೆ ಮಾಡವ್ರೆ, ಇಲ್ಲಿ ಸ್ಥಳೀಯ ಶಾಸಕರು ಮತ್ತು ಮಿನಿಸ್ಟರ್ನ ಹಾಕೊಂಡಿಲ್ಲ, ಕರೆಸಿಲ್ಲ, ಉದ್ಘಾಟನೆ ಮಾಡವ್ರೆ ಅಂತ ಹೇಳ್ತಾರೆ. ಈ ಒಂದು ಕೋಆಪರೇಟಿವ್ನಲ್ಲಿ ಯಾರನ್ನೇ ಕರಿಬೇಕು ಅಂತ ಎಲ್ಲೂ ಆದೇಶ ಇಲ್ಲ. ಇದು ಸಂಘದ ಸದಸ್ಯರ ಸುಪ್ರೀಮು, ಇವರೇ ಸುಪ್ರೀಮು. ಯಾರನ್ನ ಬೇಕಾದ್ರೆ ಕರಿಬಹುದು, ಕರೆದಲ್ಲ ಅವರ ಮಾಡ್ಕೋಬಹುದು. ಅವ್ರನ್ನೇ ಕರಿಬೇಕು, ಇವ್ರನ್ನೇ ಕರಿಬೇಕು ಅಂತ ಹೇಳಿ ಇಲ್ಲಿ ರೈತರುಗಳೇ ಸುಪ್ರೀಮು, ಸರ್ಕಾರ ಅಲ್ಲ, ಅಧಿಕಾರಿಗಳಲ್ಲ. ಉದ್ಘಾಟನೆಗೆ ಆದ್ರೆ ಕರಿಬಹುದು, ಕರೆದಲ್ಲ ಇರ್ಬೋದು, ಅವ್ರ ಇಷ್ಟ ಇರೋದು, ಇವ್ರ ತೀರ್ಮಾನ. ಈಗ ಉದಾಹರಣೆ, ನಾನು 4 ವರ್ಷ ನಿರ್ದೇಶಕ ಆಗಿದ್ವಿ, ಸ್ಥಳೀಯ ಶಾಸಕ ಸುರೇಶ್ ಕೊಟ್ಟಿದ್ರು, ಸುಮಾರು ಸಂಘ ಸಂಸ್ಥೆಯಲ್ಲಿ ಅವ್ರ ಬೆನ್ನೆಲುಬು ರೈತರ ಬಗ್ಗೆ ಹಾಗೆ ಹೀಗೆ ಹೇಗೆ ಅಂತೆಲ್ಲ ಹೊಗಳ್ತಾರೆ ಯಾರು ಸಚಿವರು ರಾಜಕಾರಣಿಗಳು. ಆದ್ರೆ ರೈತರ ಮೇಲೂ ಕೂಡ ಸಚಿವರಿಂದ ದ್ವೇಷ ರಾಜಕೀಯ ಇದು ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಲಿನ ಡೈರಿ ಸೂಪರ್ ಸೀಡ್ ಮಾಡಿಸಿದ್ರ ಸಚಿವರು. ಚಲುವರಾಯಸ್ವಾಮಿ ವಿರುದ್ಧ ಹಾಲು ಉತ್ಪಾದಕರ ಆರೋಪ. ಸಚಿವರ ಸೂಚನೆಯಂತೆ ಸೂಪರ್ ಸೀಡ್ ಆರೋಪ ಕೇಳಿ ಬರ್ತಾ ಇದೆ. ಈ ಹಾಲಿನ ಡೈರಿಯ ಬಾಗಿಲಿಗ ಬಂದ್ ಮಾಡಿ ರಸ್ತೆಯಲ್ಲಿ ಹಾಲನ್ನ ಚೆಲ್ಲಿ ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗಮಂಗಲ ತಾಲೂಕು ಕಾಂಡನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ನೋಡಿ. ಆಗಿದ್ರೆ ಸೂಪರ್ ಸೀಡ್ ಮಾಡಲಿಕ್ಕೆ ಸಹಕಾರಿ ಇಲಾಖೆಗೆ ಅವಕಾಶ ಮಾಡ್ಕೊಳ್ಳಿ. ಆದ್ರೆ ಹಾಲ್ನ ತಗಳ್ದಂಗೆ ನಿರ್ದೇಶನ ಕೊಡಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಈಗ ಏನು ಉದ್ದೇಶ ಏನು ನಮ್ಮ ರೈತರು ಹೇಳ್ತಾ ಇರೋದು, ಸಂಘ ಉದ್ಘಾಟನೆ ಮಾಡವ್ರೆ, ಇಲ್ಲಿ ಸ್ಥಳೀಯ ಶಾಸಕರು ಮತ್ತು ಮಿನಿಸ್ಟರ್ನ ಹಾಕೊಂಡಿಲ್ಲ, ಕರೆಸಿಲ್ಲ, ಉದ್ಘಾಟನೆ ಮಾಡವ್ರೆ ಅಂತ ಹೇಳ್ತಾರೆ. ಈ ಒಂದು ಕೋಆಪರೇಟಿವ್ನಲ್ಲಿ ಯಾರನ್ನೇ ಕರಿಬೇಕು ಅಂತ ಎಲ್ಲೂ ಆದೇಶ ಇಲ್ಲ. ಇದು ಸಂಘದ ಸದಸ್ಯರ ಸುಪ್ರೀಮು, ಇವರೇ ಸುಪ್ರೀಮು. ಯಾರನ್ನ ಬೇಕಾದ್ರೆ ಕರಿಬಹುದು, ಕರೆದಲ್ಲ ಅವರ ಮಾಡ್ಕೋಬಹುದು. ಅವ್ರನ್ನೇ ಕರಿಬೇಕು, ಇವ್ರನ್ನೇ ಕರಿಬೇಕು ಅಂತ ಹೇಳಿ ಇಲ್ಲಿ ರೈತರುಗಳೇ ಸುಪ್ರೀಮು, ಸರ್ಕಾರ ಅಲ್ಲ, ಅಧಿಕಾರಿಗಳಲ್ಲ. ಉದ್ಘಾಟನೆಗೆ ಆದ್ರೆ ಕರಿಬಹುದು, ಕರೆದಲ್ಲ ಇರ್ಬೋದು, ಅವ್ರ ಇಷ್ಟ ಇರೋದು, ಇವ್ರ ತೀರ್ಮಾನ. ಈಗ ಉದಾಹರಣೆ, ನಾನು 4 ವರ್ಷ ನಿರ್ದೇಶಕ ಆಗಿದ್ವಿ, ಸ್ಥಳೀಯ ಶಾಸಕ ಸುರೇಶ್ ಕೊಟ್ಟಿದ್ರು, ಸುಮಾರು ಸಂಘ ಸಂಸ್ಥೆಯಲ್ಲಿ ಅವ್ರ ಬೆನ್ನೆಲುಬು ರೈತರ ಬಗ್ಗೆ ಹಾಗೆ ಹೀಗೆ ಹೇಗೆ ಅಂತೆಲ್ಲ ಹೊಗಳ್ತಾರೆ ಯಾರು ಸಚಿವರು ರಾಜಕಾರಣಿಗಳು. ಆದ್ರೆ ರೈತರ ಮೇಲೂ ಕೂಡ ಸಚಿವರಿಂದ ದ್ವೇಷ ರಾಜಕೀಯ ಇದು ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಲಿನ ಡೈರಿ ಸೂಪರ್ ಸೀಡ್ ಮಾಡಿಸಿದ್ರ ಸಚಿವರು. ಚಲುವರಾಯಸ್ವಾಮಿ ವಿರುದ್ಧ ಹಾಲು ಉತ್ಪಾದಕರ ಆರೋಪ. ಸಚಿವರ ಸೂಚನೆಯಂತೆ ಸೂಪರ್ ಸೀಡ್ ಆರೋಪ ಕೇಳಿ ಬರ್ತಾ ಇದೆ. ಈ ಹಾಲಿನ ಡೈರಿಯ ಬಾಗಿಲಿಗ ಬಂದ್ ಮಾಡಿ ರಸ್ತೆಯಲ್ಲಿ ಹಾಲನ್ನ ಚೆಲ್ಲಿ ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗಮಂಗಲ ತಾಲೂಕು
ಕಾಂಡನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ನೋಡಿ. ಆಗಿದ್ರೆ ಸೂಪರ್ ಸೀಡ್ ಮಾಡಲಿಕ್ಕೆ ಸಹಕಾರ ಇಲಾಖೆಗೆ ಅವಕಾಶ ಮಾಡ್ಕೊಳ್ಳಿ. ಆದ್ರೆ ಹಾಲ್ನ ತಗಳ್ದಂಗೆ ನಿರ್ದೇಶನ ಕೊಡಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಈಗ ಏನು ಉದ್ದೇಶ ಏನು ನಮ್ಮ ರೈತರು ಹೇಳ್ತಾ ಇರೋದು, ಸಂಘ ಉದ್ಘಾಟನೆ ಮಾಡವ್ರೆ, ಇಲ್ಲಿ ಸ್ಥಳೀಯ ಶಾಸಕರು ಮತ್ತು ಮಿನಿಸ್ಟರ್ನ ಹಾಕೊಂಡಿಲ್ಲ, ಕರೆಸಿಲ್ಲ, ಉದ್ಘಾಟನೆ ಮಾಡವ್ರೆ ಅಂತ ಹೇಳ್ತಾರೆ. ಈ ಒಂದು ಕೋಆಪರೇಟಿವ್ನಲ್ಲಿ ಯಾರನ್ನೇ ಕರಿಬೇಕು ಅಂತ ಎಲ್ಲೂ ಆದೇಶ ಇಲ್ಲ. ಇದು ಸಂಘದ ಸದಸ್ಯರ ಸುಪ್ರೀಮು, ಇವರೇ ಸುಪ್ರೀಮು. ಯಾರನ್ನ ಬೇಕಾದ್ರೆ ಕರಿಬಹುದು, ಕರೆದಲ್ಲ ಅವ್ರ ಮಾಡ್ಕೋಬಹುದು. ಅವ್ರನ್ನೇ ಕರಿಬೇಕು, ಇವ್ರನ್ನೇ ಕರಿಬೇಕು ಅಂತ ಹೇಳಿ ಇಲ್ಲಿ ರೈತರುಗಳೇ ಸುಪ್ರೀಮು, ಸರ್ಕಾರ ಅಲ್ಲ, ಅಧಿಕಾರಿಗಳಲ್ಲ. ಉದ್ಘಾಟನೆಗೆ ಆದ್ರೆ ಕರಿಬಹುದು, ಕರೆದಲ್ಲಿ ಇರ್ಬೋದು, ಅವ್ರ ಇಷ್ಟ ಇರೋದು, ಇವ್ರ ತೀರ್ಮಾನ. ಈಗ ಉದಾಹರಣೆ ನಾನು 4 ವರ್ಷ ನಿರ್ದೇಶಕ ಆಗಿದ್ವಿ, ಸ್ಥಳೀಯ ಶಾಸಕ ಸುರೇಶ್ ಕೊಟ್ಟಿದ್ರು, ಸುಮಾರು ಸಂಘ ಸಂಸ್ಥೆಯಲ್ಲಿ ಬೆನ್ನೆಲುಬು ರೈತರ ಬಗ್ಗೆ ಹಾಗೆ ಹೀಗೆ ಅಂತೆಲ್ಲ ಹೊಗಳ್ತಾರೆ ಯಾರು, ಸಚಿವರು, ರಾಜಕಾರಣಿಗಳು. ಆದ್ರೆ ರೈತರ ಮೇಲೂ ಕೂಡ ಸಚಿವರಿಂದ ದ್ವೇಷ ರಾಜಕೀಯ ಇದು ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಲಿನ ಡೈರಿ ಸೂಪರ್ ಸೀಡ್ ಮಾಡಿಸಿದ್ರ ಸಚಿವರು. ಚಲುವರಾಯಸ್ವಾಮಿ ವಿರುದ್ಧ ಹಾಲು ಉತ್ಪಾದಕರ ಆರೋಪ. ಸಚಿವರ ಸೂಚನೆಯಂತೆ ಸೂಪರ್ ಸೀಡ್ ಆರೋಪ ಕೇಳಿ ಬರ್ತಾ ಇದೆ. ಈ ಹಾಲಿನ ಡೈರಿಯ ಬಾಗಿಲಿಗ ಬಂದ್ ಮಾಡಿ ರಸ್ತೆಯಲ್ಲಿ ಹಾಲನ್ನ ಚೆಲ್ಲಿ ಆಕ್ರೋಶವನ್ನ ರೈತರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗಮಂಗಲ ತಾಲೂಕು ಕಾಂಡನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ನೋಡಿ. ಆಗಿದ್ರೆ ಸೂಪರ್ ಸೀಡ್ ಮಾಡಲಿಕ್ಕೆ ಸಹಕಾರ ಇಲಾಖೆಗೆ ಅವಕಾಶ ಮಾಡ್ಕೊಳ್ಳಿ. ಆದ್ರೆ ಹಾಲ್ನ ತಗಳ್ದಂಗೆ ನಿರ್ದೇಶನ ಕೊಡಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಈಗ ಏನು ಉದ್ದೇಶ ಏನು ನಮ್ಮ ರೈತರು ಹೇಳ್ತಾ ಇರೋದು, ಸಂಘ ಉದ್ಘಾಟನೆ ಮಾಡವ್ರೆ, ಇಲ್ಲಿ ಸ್ಥಳೀಯ ಶಾಸಕರು ಮತ್ತು ಮಿನಿಸ್ಟರ್ನ ಹಾಕೊಂಡಿಲ್ಲ, ಕರೆಸಿಲ್ಲ, ಉದ್ಘಾಟನೆ ಮಾಡವ್ರೆ ಅಂತ ಹೇಳ್ತಾರೆ. ಈ ಒಂದು ಕೋಆಪರೇಟಿವ್ನಲ್ಲಿ ಯಾರನ್ನೇ ಕರಿಬೇಕು ಅಂತ ಎಲ್ಲೂ ಆದೇಶ ಇಲ್ಲ. ಇದು ಸಂಘದ ಸದಸ್ಯರ ಸುಪ್ರೀಮು, ಇವರೇ ಸುಪ್ರೀಮು. ಯಾರನ್ನ ಬೇಕಾದ್ರೆ ಕರಿಬಹುದು, ಕರೆದಲ್ಲ ಅವ್ರ ಮಾಡ್ಕೋಬಹುದು. ಅವ್ರನ್ನೇ ಕರಿಬೇಕು, ಇವ್ರನ್ನೇ ಕರಿಬೇಕು ಅಂತ ಹೇಳಿ ಇಲ್ಲಿ ರೈತರುಗಳೇ ಸುಪ್ರೀಮು, ಸರ್ಕಾರ ಅಲ್ಲ, ಅಧಿಕಾರಿಗಳಲ್ಲ. ಉದ್ಘಾಟನೆಗೆ ಆದ್ರೆ ಕರಿಬಹುದು, ಕರೆದಲ್ಲಿ ಇರ್ಬೋದು, ಅವ್ರ ಇಷ್ಟ ಇರೋದು, ಇವ್ರ ತೀರ್ಮಾನ. ಈಗ ಉದಾಹರಣೆ ನಾನು 4 ವರ್ಷ ನಿರ್ದೇಶಕ ಆಗಿದ್ವಿ, ಸ್ಥಳೀಯ ಶಾಸಕ ಸುರೇಶ್ ಕೊಟ್ಟಿದ್ರು, ಸುಮಾರು ಸಂಘ ಸಂಸ್ಥೆಯಲ್ಲಿ